ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲಧಾರಿಗಳ ಬೃಹತ್ ಸಂಕೀರ್ತನಾ ಯಾತ್ರೆ ಡಿಸೆಂಬರ್ 3ರಂದು ನಡೆಸಲು ಸಿದ್ಧತೆ ಮಾಡಲಾಗ್ತಾ ಇದೆ. ಹೀಗಾಗಿ ಸಂಕೀರ್ತನಾ ಯಾತ್ರೆ ಹಿನ್ನೆಲೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ಪಟ್ಟಣದಲ್ಲಿ ಹೈ ಅಲರ್ಟ್ ಘೋಷಿಸಿದ್ದಾರೆ. ಸಂಕೀರ್ತನಾ ಯಾತ್ರೆ ಮಾರ್ಗ ಉದ್ದಕ್ಕೂ 100ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ. ಗಾಂಜಾಂನ ನಿಶಾಂಬಾ ದೇಗುಲದಿಂದ ಮಾಲಧಾರಿಗಳ ಮೆರವಣಿಗೆ ಸಾಗುವ ಮಾರ್ಗ ಮತ್ತು ಕೊನೆಗೊಳ್ಳುವ ರಂಗನಾಥ ದೇಗುಲದ ಮೈದಾನದವರೆಗೂ ಸಿಸಿಟಿವಿ ಅಳವಡಿಸಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಮುನ್ನೆಚ್ಚರಿಕೆಯಾಗಿ ಪಟ್ಟಣದ 2 ಸಮುದಾಯ ಜನರ ನಡುವೆ ಶಾಂತಿ ಸೌಹಾರ್ದ ಸಭೆಯನ್ನು ನಡೆಸಿರುವ ಪೊಲೀಸರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮ ವಹಿಸಿದ್ದಾರೆ. 3 ದಿನಗಳ ಹಿಂದೆ ನಡೆದಿದ್ದ ಗೋರಕ್ಷಕರ ಮೇಲಿನ ದಾಳಿ ಖಂಡಿಸಿ ಧಾರವಾಡದ ಡಿಸಿ ಕಚೇರಿ ಎದುರು ಶಿವಸೇನೆಯಿಂದ ಪ್ರತಿಭಟನೆ ನಡೆಸಿದೆ. ಗೋ ಹತ್ಯೆ ಕಾಯ್ದೆ ನಿಷೇಧವಿದ್ದರೂ ಸಹ ನಿರಂತರ ಹತ್ಯೆ ಆರೋಪ ಕೇಳಿ ಬರ್ತಾ ಇದೆ. ಅದನ್ನು ತಡೆಯಲು ಹೋದ ಗೋರಕ್ಷಕರ ಮೇಲೆ ದಾಳಿಯಾಗಿದೆ. ಹಲ್ಲೆ ಮಾಡಿದ ಪುಂಡರನ್ನ ಕೂಡಲೇ ಬಂಧಿಸಬೇಕು ಅಂತ ಡಿಸಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಕಾರ್ಯಕರ್ತರು ಮನವಿಯನ್ನ ಕೊಟ್ಟಿದ್ದಾರೆ. ವಿಕಲಚೇತನರ ದಿನಾಚರಣೆ ಪ್ರಯುಕ್ತ ವಿಕಲಚೇತನ ಹಾಗೂ ಬುದ್ಧಿಮಾಂದ್ಯ ಮಕ್ಕಳ ಕ್ರೀಡಾಕೂಟವನ್ನು ಕೋಲಾರ ಜಿಲ್ಲಾ ವಿಕಲಚೇತನ ಕ್ರೀಡಾಕೂಟ ಆಯೋಜಿಸಿತ್ತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ವಿಕಲಚೇತನ ಸ್ವಯಂ ಸೇವಕ ಸಂಘ ಸಂಸ್ಥೆಗಳ ಸಂಯುಕ್ತದಲ್ಲಿ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಕ್ರೀಡಾಕೂಟದಲ್ಲಿ ಅತಿ ಉತ್ಸಾಹದಿಂದ 250ಕ್ಕೂ ಹೆಚ್ಚು ವಿಕಲಚೇತನರು, ಬುದ್ಧಿಮಾಂದ್ಯ ಮಕ್ಕಳು ಹಾಗೂ ಹಿರಿಯರು ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದರು. ಡಿಸೆಂಬರ್ 3ರಂದು ನಡೆಯುವ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆಯಿಂದ 11 ವಿಕಲಚೇತನರಿಗೆ ದ್ವಿಚಕ್ರ ವಾಹನ ನೀಡಲಾಗುವುದು. ಹಿರಿಯರು ಹಾಗೂ ವಿಕಲಚೇತನರನ್ನು ಪ್ರೋತ್ಸಾಹಿಸುವ ಸಲುವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ಜಿಲ್ಲಾ ವಿಕಲಚೇತನರು ಹಿರಿಯ ನಾಗರಿಕರ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಜುಳಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೊಲೀಸಪ್ಪನ ಬೈಕ್ನಿಂದಲೇ ನಿಯಮ ಉಲ್ಲಂಘನೆಯಾಗಿರುವ ಘಟನೆ ನೆಲಮಂಗಲದ ಸುಭಾಷ್ ನಗರ ಮುಖ್ಯ ರಸ್ತೆಯಲ್ಲಿ ಬೆಳಕಿಗೆ ಬಂದಿದೆ. ಹಿಂಬದಿಯಲ್ಲಿ ಪೊಲೀಸ್ ಎಂದು ಬರೆಸಿರುವ ಬೈಕ್ನಲ್ಲಿ 4 ಜನ ಯುವಕರು ಹೋಗುವ ವಿಡಿಯೋ ವೈರಲ್ ಆಗಿದೆ. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ನೆಲಮಂಗಲ ಸಂಚಾರಿ ಪೊಲೀಸರಿಂದ ಬೈಕ್ ಪತ್ತೆಗಾಗಿ ಶೋಧ ನಡೀತಾ ಇದೆ. ಸ್ಮಶಾನ ಭೂಮಿ ಮಾರಾಟ ಖಂಡಿಸಿ ಧಾರವಾಡ ಜಿಲ್ಲೆ ಕಮಲಾಪುರ ಬಡಾವಣೆಯ ನಿವಾಸಿಗಳು ಡಿಸಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಸಾರ್ವಜನಿಕ ವ್ಯಕ್ತಿಯೊಬ್ಬರು ಬರೋಬ್ಬರಿ 4 ಎಕರೆ ಭೂಮಿಯನ್ನ ಸ್ಮಶಾನಕ್ಕೆಂದು ನೀಡಿದರು. ಅಲ್ಲಿಯೇ ಇಷ್ಟು ವರ್ಷ ಸ್ಥಳೀಯರು ಅಂತ್ಯ ಸಂಸ್ಕಾರವನ್ನ ನೆರವೇರಿಸ್ತಾ ಇದ್ರು. ಆದರೆ ದಾನವಾಗಿ ನೀಡಿದ್ದ ಭೂಮಿ ಇದೀಗ ಮಲ್ಲಿಕಾರ್ಜುನ್ ಹಿರೇಮಠ ಎಂಬುವವರ ಹೆಸರಿನಲ್ಲಿದ್ದು ಸ್ಮಶಾನ ಭೂಮಿಯನ್ನ ಮಾರಾಟ ಮಾಡಲು ಮಲ್ಲಿಕಾರ್ಜುನ್ ಮುಂದಾಗಿದ್ದಾರೆ. ಹಾಗಾಗಿ ಸಾರ್ವಜನಿಕರಿಂದ ಬಂದಿರುವ ಭೂಮಿಯನ್ನ ಮಾರಾಟ ಮಾಡಬೇಡಿ ಅಂತ 100ಕ್ಕೂ ಹೆಚ್ಚು ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ. ಶಿವಮೊಗ್ಗದ ಮೆಗ್ಗಾನ್ ಹೆರಿಗೆ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವನ್ನಪ್ಪಿದ್ದಾಳೆ ಅಂತ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದ ಇಮಾಮ್ಬಾಡ ಬಡಾವಣೆ ನಿವಾಸಿ ನೂರ್ ಅಫ್ಸಾನ್ ನವೆಂಬರ್ 20ರಂದು ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಾಗಿದ್ದರು. ನವೆಂಬರ್ 21ರಂದು ಸಿಸರಿಯನ್ ಮೂಲಕ ಮಗುವನ್ನ ಹೊರತೆಗೆಯಲಾಗಿತ್ತು. ಆಪರೇಷನ್ ಆದ ಮರುದಿನವೇ ಮೋಷನ್, ವಾಂತಿ, ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ರು. ಈ ಸಂಬಂಧ ವೈದ್ಯರ ಗಮನಕ್ಕೆ ತಂದರೂ ಚಿಕಿತ್ಸೆ ನೀಡಲಿಲ್ಲ. ನವೆಂಬರ್ 28ರಂದು ಪುನಃ ಆಪರೇಷನ್ ಮಾಡಿದ್ದಾರೆ. ಆಪರೇಷನ್ ಮಾಡಿದ ಬಳಿಕ ನೂರ್ ಅಸುನೀಗಿದ್ದಾರೆ. ಈ ಹಿನ್ನೆಲೆ ಸರ್ಕಾರಿ ಮೆಗ್ಗಾನ್ ಆಸ್ಪತ್ರೆಯ ಶವಾಗಾರದ ಮುಂದೆ ಕುಟುಂಬಸ್ಥರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂಬಂಧ ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಧಾರವಾಡದ ಡಿಸಿ ಕಚೇರಿ ಎದುರು ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘದ ಪ್ರತಿಭಟನೆ ಮಾಡಲಾಯಿತು. ಜೀವ ವಿಮೆ ಕನಿಷ್ಠ ವೇತನ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಸೇವಾ ಭದ್ರತೆ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಡಿಸಿ ಮೂಲಕ ಸಿಎಂಗೆ ಮನವಿ ಪತ್ರ ರವಾನಿಸಲಾಯಿತು. ಬಾಗಲಕೋಟೆಯಲ್ಲಿ 2025ರ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ನವನಗರದ ಪೊಲೀಸರ ಕವಾಯತು ಮೈದಾನದಲ್ಲಿ ನಡೆದ ಕಾರ್ಯಕ್ರಮವನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಎನ್ವಿ ವಿಜಯ್ ಉದ್ಘಾಟಿಸಿದರು. ಉದ್ಘಾಟನೆ ಬಳಿಕ ಮಾತನಾಡಿದ ಅವರು, ಪೊಲೀಸ್ ಇಲಾಖೆಯ ಶ್ರಮ, ನಿಷ್ಠೆ, ಜವಾಬ್ದಾರಿ ಸಮಾಜಕ್ಕೆ ಅವಿಭಾಜ್ಯ ಅಂಗ. ಪೊಲೀಸರು ದಿನದ 24 ಗಂಟೆ ಜನರ ಸುರಕ್ಷತೆಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ದಕ್ಷತೆ ಮತ್ತು ನಿಷ್ಠೆ ಶ್ಲಾಘನೀಯ ಅಂತ ನ್ಯಾಯಾಧೀಶ ಎನ್ವಿ ವಿಜಯ್ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಎಸ್ಪಿ ಸಿದ್ಧಾರ್ಥ್ ಗೋಯಲ್, ಸಿಇಒ ಶಶಿಧರ್ ಕುರೇರಾ ಸೇರಿ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದರು. ಮಂಗಳೂರಿನಲ್ಲಿ ಲಕ್ಷ್ಮಿ ಸ್ಕೀಮ್ ಕಂಪನಿ ಹೆಸರಲ್ಲಿ ದಂಧೆ ಶುರುವಾಗಿದೆ. ಬರೀ ಮಂಗಳೂರು ನಗರದಲ್ಲೇ 10 ಹೆಚ್ಚು ಲಕ್ಕಿ ಸ್ಕೀಮ್ ಕಂಪನಿಗಳು ತಲೆಗೆತ್ತಿದ್ದು ಜನರಿಗೆ ಪ್ರತಿ ತಿಂಗಳು ಇಂತಿಷ್ಟು ಹಣ ಪಾವತಿ ಮಾಡಿ ಲಕ್ಷ್ಮಿ ಕೂಪನ್ ಇರುತ್ತೆ, ಗೆದ್ದವರಿಗೆ ಲಕ್ಕಿ ಕೂಪನ್ ಇರುತ್ತೆ, ಗೆದ್ದವರಿಗೆ ಆಕರ್ಷಕ ಬಹುಮಾನ ಕೂಪನ್
ಬರದವರಿಗೆ ಸ್ಕೀಮ್ನ ಕೊನೆಯಲ್ಲಿ ಕಟ್ಟಿದ ಹಣದಲ್ಲಿ ಆಕರ್ಷಕ ವಸ್ತುಗಳ ಆಫರ್ ಇರುತ್ತೆ ಅಂತ ದಂಧೆಕೋರರು ಬಡ ಮಧ್ಯಮ ವರ್ಗದ ಜನರನ್ನೇ ಟಾರ್ಗೆಟ್ ಮಾಡಿ ಮಕ್ಮಲ್ ಟೋಪಿ ಹಾಕ್ತಿದ್ದಾರೆ. ಸೂರತ್ಕಲ್, ಕಾಟಿಪಳ್ಳ, ಕಾನ, ಉಲ್ಲಾಳ, ತೊಕ್ಕೊಟ್ಟು ಭಾಗದಲ್ಲಿ ಲಕ್ಕಿ ಸ್ಕೀಮ್ ದಂಧೆಗಳು ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಲಕ್ಕಿ ಸ್ಕೀಮ್ ದಂಧೆಗಳಿಗೆ ಕಡಿವಾಣ ಹಾಕಲು ಮಂಗಳೂರು ಪೊಲೀಸರು ಚಿಂತನೆಯನ್ನು ನಡೆಸಿದ್ದಾರೆ. ಡಿಸೆಂಬರ್ 2ರಿಂದ 4ನೇ ತಾರೀಕಿನವರೆಗೆ ಐಡಿ ಪೀಠದಲ್ಲಿ ನಡೆಯಲಿರುವ ದತ್ತ ಜಯಂತಿ ಹಿನ್ನೆಲೆ ದತ್ತ ಮಾಲಾಧಾರಿಗಳು ಚಿಕ್ಕಮಗಳೂರು ನಗರದಲ್ಲಿ ಬೈಕ್ ರ್ಯಾಲಿ ನಡೆಸಿದ್ದಾರೆ. 25 ಮಂದಿ ಮಾಲಾಧಾರಿಗಳು ಜಿಲ್ಲಾ ಸರ್ಜನ್ ನೇತೃದಾನ ಮಾಡಿದ ಪತ್ರ ನೀಡುವ ಮೂಲಕ ರತ್ನಗಿರಿ ರಸ್ತೆಯ ರಾಮ ಮಂದಿರದಿಂದ ರ್ಯಾಲಿಗೆ ಚಾಲನೆ ದೊರೆತಿದೆ. ರ್ಯಾಲಿ ಹಿನ್ನೆಲೆ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಈ ಬೈಕ್ ಜಾಥಾ ಉದ್ಘಾಟನೆ ಆದ ನಂತರ ತಾವೆಲ್ಲರೂ ಬೈಕ್ ಜಾಥಾ ಪಾಲ್ಗೊಳ್ಳಬೇಕು ಅಂತ ಹೇಳಿ. ಇದಾಗಿತ್ತು ಇವತ್ತಿನ ರಾಜ್ಯದ 30 ಜಿಲ್ಲೆಯ 30 ಸುದ್ದಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.